या देवी सर्वभूतेषु तुष्टिरूपेण संस्थिता नमस्तस्यै नमो नमः स्वाहा या देवी सर्वभूतेषु मातृरूपेण संस्थिताः नमस्तस्यै नमो नमः या देवी सर्वभूतेषु मातृरूपेण संस्थिताः नमस्तस्यै नमो नमः या देवी सर्वभूतेषु मातृरूपेण संस्थिताः नमस्तस्यै नमो नमः या देवी सर्वभूतेषु शरीर कोशतस्य समुद्रना भवित्वा अस्मा स्तोत्रं मम क्रियते शुभदे दिनरामृते देवी समेते समये भीष्मेण पराजिते स्वाहा शरीर कोशं दुर्दस्य पावतास्मका कौशिके स्वाहा स्वाहा देवी स्वाहा स्वाहा देवी देवी संपूर्ण चंडिका स्वाहा युद्धं ये तथा दैव्यानंदिका वनस्वरं पितृदां प्रथमा विद्यमणि स्मायकारकं स्वाहा स्वाहा कक्षितोदरणी विराज्ञा मुष्टिमध्ययोगात् अध्यात्मक बहुलानवर्वे भवातो कायतनया यशय्योः विश्वानिनो दुर्गः जातवेदस्सिन्धन्ननावातुरितादिपृषे अग्ने अत्रिवन्मनसा गृणानो अस्माकम् सोप्राजात्वमास्ते सदातपनश्यामाशास्ते उत्तरां देवयज्ञामाशास्ते भूयो हविष्करणमाशास्ते दिव्यं दामाशास्ते विश्वं प्रियमाशास्ते यथलेन हविषाकास्ते तदज्ञै देवोरासन्ता इह देवो देवेभ्यो वनते यजमग्ने मानुषाः वित्तं च वेदं च उपेतनोऽद्यावा पृथिवे अगम्हसस्पादम् इह दतिर्वामस्ते दन्त नमो देवे
ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಸಾಂಬ ಜಯ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ್. ಶಿವ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ್. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಮಹಾಸ್ವಾಮಿ ಕಿ ಜೈ. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಮಹಾಸ್ವಾಮಿ ಕಿ ಜೈ. ಓಂ ಶಕ್ತಿ ಮಾತಾ ಕಿ ಜೈ. ಓಂ ಶಕ್ತಿ ಮಾತಾ ಕಿ ಜೈ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲೇಖನ ಬಿತ್ತಯೇ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರಂ ಪ್ರಭುಂ ರುದ್ರಂ ರುದ್ರಗಣಾಧೀಶಂ ವೀರಭದ್ರಂ ಅಹಂ ಭಜೆ. ವೀರಭದ್ರಂ ಅಹಂ ಭಜೆ. ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ದೇವರನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಹಲವಾರು ಧಾರ್ಮಿಕ ಕ್ಷೇತ್ರಗಳನ್ನ ಒಳಗೊಂಡಂತಹ ಮುಳಬಾಗಿಲು ಮಹಾನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುಳಬಾಗಿಲು ವತಿಯಿಂದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ನಗರಸಭೆ ವಲಯಗಳ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಕೊಂಡು ಬಂದಿರುವಂತಹ ಚಂಡಿಕಾ ಹೋಮ ಮತ್ತು ಸಾಮೂಹಿಕ ದುರ್ಗಾ ಪೂಜೆಯ ಈ ಒಂದು ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ.ಕೆ. ವಾಸುದೇವ್ ಅವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಗಿರುವಂತಹ ಶಿವಾನಂದ ಆಚಾರ್ಯರವರೇ, ಈ ಒಂದು ಪವಿತ್ರ ಸಮಾರಂಭದ ಪೂಜಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಮ್ಮುವಿಯ ಕೃಷ್ಣಪ್ಪನವರೇ, ಈ ಒಂದು ಪವಿತ್ರ ಸಮಾರಂಭದಲ್ಲಿ ಆಗಮಿಸಿ ತಮ್ಮ ಅತ್ಯದ್ಭುತವಾಗಿರತಕ್ಕಂಥ ನುಡಿ ಸೇವೆಗಳನ್ನು ಸಲ್ಲಿಸಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮುಖಂಡರುಗಳೇ, ಗಣ್ಯಮಾನ್ಯರೇ, ಕುರುಡುಮಲೆ ಗಣೇಶನ ಏಕಶಿಲಾ ಮಂಟಪ ಒಂದು ದಿವ್ಯ ಕ್ಷೇತ್ರವಾಗಿ ಗರುಡ ದೇವಾಲಯ ಮತ್ತೆ ಆವಣಿ ಮತ್ತು ವಿಶೇಷವಾಗಿರುವಂತಹ ಧಾರ್ಮಿಕ ಕ್ಷೇತ್ರಗಳನ್ನು ಉಳ್ಳಂತಹ ಒಂದು ತಾಲೂಕು, ಅದು ನಮ್ಮ ಮುಳಬಾಗಿಲು ತಾಲೂಕು ಎನ್ನುವಂತ ಮಾತನ್ನು ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ. ಅಂತ ಒಂದು ಮುಳಬಾಗಿಲು ಮಹಾನಗರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಚಂಡಿಕಾ ಯಾಗ ಮತ್ತು ಸಾಮೂಹಿಕ ದುರ್ಗಾ ಪೂಜೆಯನ್ನ ಇವತ್ತು ಇತಿಹಾಸ ಪ್ರಸಿದ್ಧವಾದ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ ಮಾಡ್ತಾ ಇರುವಂತದ್ದು ಬಹಳಷ್ಟು ಸಂತೋಷಕರವಾಗಿರುವಂತ ವಿಚಾರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ನಾಡಿಗೆ, ಜಿಲ್ಲೆಗೆ, ತಾಲೂಕಿಗೆ ಬಹಳ ವಿಶೇಷವಾಗಿರುವಂತಹ ಯೋಜನೆಗಳನ್ನ ಕೊಟ್ಟು ಸಮಾಜದ ಪ್ರತಿಯೊಬ್ಬ ಎಲ್ಲ ವರ್ಗದ ಜನರಿಗೂ ಯೋಜನೆಯನ್ನು ಮುಟ್ಟಿಸುವಂತ ಒಂದು ಏಕೈಕ ಸಂಸ್ಥೆ ಈ ನಾಡಿನಲ್ಲಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂತ ಮಾತನ್ನು ಹೇಳಿಕೆ ಬಹಳಷ್ಟು ಹೆಮ್ಮೆ ಇರತಕ್ಕಂಥದ್ದಾಗಿದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡ್ತಾ ಇರುವಂತಹ ಕೆಲಸಗಳು ಯಾವುವು ಇಲ್ಲ ಎನ್ನುವಂಥದ್ದು.
ಬಹುಶಃ ಇವತ್ತು ಸರ್ಕಾರದ ಯೋಜನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ಒಂದು ಸರ್ಕಾರದ ಯೋಜನೆಗಳು ಸಮಾಜದ ಒಂದು ಕಟ್ಟ ಕಡೆಗೆ ಮಾನವನಿಗೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿ ನಾವ್ಯಾರು ನಿಮಗೆ ಹೇಳೋದಿಲ್ಲ, ನೀವೆಲ್ಲರೂ ಸಹ ಕೇಳ್ತಕ್ಕಂಥವರಾಗಿದ್ದೀರಿ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನ ಸಮಾಜದೊಳಗೆ ಪ್ರತಿಯೊಬ್ಬ ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂತದ್ದು ನಿಜಕ್ಕೂ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ. ದೇವಾಲಯಗಳ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಮಾಸಾಶನ ಆಗಿರ್ಬೋದು, ಇವತ್ತು ಮನೆಗಳಲ್ಲಿ ಕುಡಿತದ ಚಟದಿಂದ ಬಳಲ್ತಾ ಇರತಕ್ಕಂಥ ಹಿರಿಯರಿಗೆ ಒಂದು ಚಟವನ್ನು ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಆಸ್ಪತ್ರೆಗಳ ಸೌಲಭ್ಯ ಆಗಿರ್ಬೋದು, ಅಂಗವಿಕಲರಿಗೆ ಒಂದು ವೀಲ್ ಚೇರ್ ಕೊಡುವಂತಹದ್ದಾಗಿರ್ಬೋದು, ಸರ್ಕಾರಿ ಶಾಲೆಗಳಿಗೆ ಒಂದು ವಿಶೇಷ ಸೌಲಭ್ಯವನ್ನು ಕೊಡುವಂತಹದ್ದಾಗಿರ್ಬೋದು, ಮತ್ತೆ ವಿಶೇಷವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಡುವಂತಹದ್ದಾಗಿರ್ಬೋದು, ಹಲವಾರು ಸೌಲಭ್ಯಗಳನ್ನ ಇವತ್ತು ಸಮಾಜದ ಎಲ್ಲಾ ವ್ಯಕ್ತಿಗಳು ಕೊಡ್ತಾ ಇರುವಂತಹ ಸಂಸ್ಥೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು. ಯಾಕೆ ಇಷ್ಟೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಯಾಕೆ ಇಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮನುಷ್ಯ ಈ ಒಂದು ಜನ್ಮವನ್ನ ಪಡೆದುಕೊಂಡು ಬಂದಂತ ಸಂದರ್ಭಗಳಿಗೆ ಎಲ್ಲವನ್ನ ಮರೆತಾ ಇರುವಂತದ್ದು ಬಹಳಷ್ಟು ದುರಾದೃಷ್ಟಕರ ಎನ್ನುವಂಥದ್ದು. ಮನುಷ್ಯ ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನು ಕಲಿತಾ ಇದ್ದಾನೆ, ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತಾ ಇದ್ದಾನೆ. ಆದರೆ ಮನುಷ್ಯರಂತೆ ಬಾಳ್ತಕ್ಕಂಥದ್ದು ಮರಿತಾ ಇದ್ದಾನೆ ಇವತ್ತಿನ ದಿನ. ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದ್ರೆ ಮನುಷ್ಯರಲ್ಲಿ ಇರುವಂತಹ ಅಜ್ಞಾನ, ಅಧರ್ಮದ ಅಟ್ಟಹಾಸ ಇವತ್ತಿನ ದಿನ ಅವನನ್ನ ಆ ಒಂದು ಕೀಳು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಅಂತ ಕೆಲಸಗಳು ಆಗಬಾರದು ಎನ್ನುವಂತ ಉದ್ದೇಶದಿಂದ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಧರ್ಮದ ಆಚರಣೆಗಳು, ಧಾರ್ಮಿಕ ಮೌಲ್ಯಗಳನ್ನ ಇವತ್ತಿನ ದಿನ ಬಿತ್ತಕ್ಕಂತ ಕೆಲಸ ಇವತ್ತು ಈ ಸಂಸ್ಥೆ ಮಾಡ್ತಾ ಇರುವಂತದ್ದಾಗಿದೆ. ಬಹುಶಃ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವಂತ ಮಾತು. ಇವತ್ತಿನ ದಿನ ಮನುಷ್ಯ ಈ ಒಂದು ಮನುಷ್ಯ ದೇಹವನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಅವನು ಮಾಡಿರುವಂತ ಒಂದು ಪೂರ್ವ ಜನ್ಮಗಳ ಒಂದು ವಿಶೇಷ ಗುಣ ಇವತ್ತು ಮನುಷ್ಯ ಜನ್ಮವನ್ನು ಪಡೆದಿರುವಂತದ್ದು. ಅದಕ್ಕೆ ಸುಭಾಷಿತಕಾರರು ಮಾತನ್ನು ಹೇಳಿದ್ದಾರೆ, ಬಹು ಜನ್ಮ ಕೃತೈ ಪುಣ್ಯ ಪ್ರಕ್ಷಣೆ ಪಾಪ ಬಂದರೆ ಶುದ್ಧಾಂತ ಕರುಣತೆ ಈ ಪೀಠ ಶಬ್ದೇನ ಗೀತೆ ಅನ್ನುವಂತ ಮಾತು. ಅಂದ್ರೆ ಇವತ್ತು ನಾವು ಮನುಷ್ಯ ಜನ್ಮವನ್ನು ಏನ್ ಪಡೆದಿವಲ್ಲ ಅದು ಇಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಒಂದು ಪುಣ್ಯದ ಪ್ರಭಾವದಿಂದಾಗಿ ನಮಗೆ ಒಂದು ಮನುಷ್ಯ ಜನ್ಮವನ್ನು ಸಿಕ್ಕಿರುವಂತದ್ದಾಗಿದೆ. ಅಂತ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂದ್ರೆ ಸಮಾಜದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವ ಮುಖಾಂತರವಾಗಿ ಇವತ್ತು ಈ ಒಂದು ಜನ್ಮ ಮನುಷ್ಯ ದೇಹವನ್ನು ಪಡೆದಿದ್ದಂತ ನಾವುಗಳು ಆ ಒಂದು ಉತ್ತಮವಾಗಿರುವಂತಹ ಕೆಲಸಗಳನ್ನ ಮಾಡಬೇಕಾಗಿದೆ. ಅದಕ್ಕೆ ಬಸವಣ್ಣನವರು ಕಳಬೇಡ ಅಂದ್ರೆ ಕಳತನ ಮಾಡಬೇಡ ಎನ್ನುವಂತ ಮಾತು. ಇವತ್ತು ಮನುಷ್ಯನಲ್ಲಿ ಏನಾದ್ರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇನ್ನಷ್ಟು ಮಾಡಬೇಕು, ಅವನನ್ನ ಒಡೆದಾದ್ರೂ ನಾವು ಸಾವುಕಾರ ಶ್ರೀಮಂತರ ಆಗ್ಬೇಕು ಎನ್ನುವಂತ ದುರ್ಬುದ್ಧಿ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಳಬೇಡ ಎನ್ನುವಂತ ಮಾತು. ಕೊಲಬೇಡ, ಇನ್ನೊಬ್ಬರನ್ನ ಕೊಲೆ ಮಾಡಬೇಡ, ಇನ್ನೊಬ್ಬರನ್ನ ಹಿಂಸೆ ಮಾಡಬೇಡ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ತನ್ನ ಬಣ್ಣಿಸಬೇಡ, ತನ್ನ ಬಗ್ಗೆ ಇಲ್ಲ ಸಲ್ಲದ ಒಂದು ವಿಶೇಷವಾಗಿರುವಂತಹ ಹೊಗಳಿಕೆ ಮಾತುಗಳನ್ನು ಆಡಿಕೊಳ್ಳಬೇಡ ಎನ್ನುವಂತ ಮಾತು. ಇದರ ಅಳಿಯಲು ಬೇಡ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ, ಇನ್ನೊಬ್ಬರನ್ನ ಹೀಯಾಳಿಸಬೇಡ ಎನ್ನುವಂತ ಮಾತನ್ನ ಬಸವಣ್ಣವರು ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಧರ್ಮ ಸೂತ್ರಗಳನ್ನ ಅಳವಡಿಸಿಕೊಂಡು ಇನ್ನೊಂದು ಇದು ರೇಣುಕಾದಿ ಪಂಚಾಚಾರವನ್ನು ಮಾತನ್ನು ಹೇಳಿದರೆ, ಅಹಿಂಸ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ದಯಾಕ್ಷಮ ದಾನಂ ಪೂಜಾ ಜಪ ಧ್ಯಾನ ಮಿತಿ ಧರ್ಮಸ್ಯ ಸಂಗ್ರಹ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ತನ್ನ ಜೀವಿತಾವಧಿಯಲ್ಲಿ ಅಹಿಂಸ
ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಈ 12 ಸೂತ್ರಗಳನ್ನ ಅಳವಡಿಸಿಕೊಂಡು ತನ್ನ ಜೀವನದಲ್ಲಿ ಯಾರು ನಡೀತಾರೋ ಅವರು ನಿಜವಾದ ಒಂದು ಮನುಷ್ಯ ಜನ್ಮವನ್ನು ಪಡೆದಿದ್ದು ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ ಎನ್ನುವಂತ ಮಾತನ್ನ ಹಿರಿಯರು ಉಲ್ಲೇಖ ಮಾಡಿದ್ದಾರೆ. ಅಂತ ಮನುಷ್ಯ ಜನ್ಮವನ್ನು ಪಡೆದಿರ್ತಕ್ಕಂಥ ನಾವುಗಳು ಆ ಭಗವಂತನ ಭಿಕ್ಷೆಯನ್ನು ಇವತ್ತು ಪಡೆದುಕೊಂಡು ನಾವು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೀವಿ. ಬಹುಶಃ ಆ ಭಗವಂತನಿಗೆ ಏನಾದ್ರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಈಶಾ ವಾಸ್ತವ್ಯದಂ ಅಂದ್ರೆ ಈ ಜಗತ್ತು ಯಾರ ಅಧೀನದಲ್ಲಿ ಇದೆ ಅಂತ ಹೇಳಿದ್ರೆ ಆ ಭಗವಂತನ ಅಧೀನದಲ್ಲಿ ಇದೆ. ಅವನ ಒಂದು ಕೃಪಾ ಆಶೀರ್ವಾದ ಇಲ್ಲದೆ ಒಂದು ಉಲ್ಲುಗಡ್ಡಿ ಇವತ್ತಿನ ದಿನ ಆಗೋಣದಿಲ್ಲ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಇವೆಲ್ಲವನ್ನ ಕೊಟ್ಟಂತದ್ದು ಯಾರು ಅಂತ ಹೇಳಿದ್ರೆ ಅದು ಭಗವಂತ ಎನ್ನುವಂಥದ್ದು. ಆ ಭಗವಂತನೇ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾದ್ರೆ ಪ್ರತಿನಿತ್ಯವೂ ಆ ಭಗವಂತನ ಒಂದು ಸ್ಮರಣೆ ಮಾಡಬೇಕು, ಆ ಭಗವಂತನ ಒಂದು ಧ್ಯಾನವನ್ನ ಮಾಡಬೇಕು. ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಬಹಳಷ್ಟು ತಂದೆ ತಾಯಿಗಳು, ಪೋಷಕರು, ಮಾತೆಯರು ಇಲ್ಲಿ ಬಂದಿದ್ದೀರ. ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಗೆ ಆಸ್ತಿಯನ್ನ ಮಾಡೋದಕ್ಕಿಂತ ಮಕ್ಕಳಿಗೆ ಒಂದು ಆಸ್ತಿಯನ್ನ ಮಾಡ್ತಕ್ಕಂಥ ಒಂದು ವಿಶೇಷ ಗುಣವನ್ನ ಇವತ್ತು ನೀವೆಲ್ಲರೂ ಕಲ್ತ್ಕೊಳ್ಬೇಕಾಗಿದೆ. ಇವತ್ತಿನ ದಿನ ಇವತ್ತು ಮಕ್ಕಳು ಏನಾದ್ರು ಹುಟ್ಟಿದ್ರೆ ಅವನು ಒಂದು ಮನೆ ಮಾಡೋದು, ಅವನಿಗೆ ಜಮೀನ್ ಮಾಡೋದು, ಅವನಿಗೆ ಏನಾದ್ರು ವರಮಾನ ಬರೋದು ಮಾಡುವಂತದ್ದಲ್ಲ. ಮಕ್ಕಳಿಗೆ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ, ಒಂದು ದೇಶದ ಬಗ್ಗೆ ಅಭಿಮಾನವನ್ನು ಬಿತ್ತುವಂತ ಕೆಲಸ ಇವತ್ತು ಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳು ಮಾಡ್ತಕ್ಕಂಥ ಒಂದು ವಿಶೇಷ ಗುಣ ಇವತ್ತು ಕಲಿಬೇಕಾಗಿದೆ. ಇವತ್ತು ನಮ್ಮ ದೇಶದೊಳಗೆ ಆಧ್ಯಾತ್ಮಿಕತೆ, ಧಾರ್ಮಿಕ ಒಂದು ಮೌಲ್ಯ ಅಂತ ಹೇಳಿದ್ರೆ ಅದು ನಿನ್ನೆ ಮೊನ್ನೆ ಬಂದಿರುವಂತದ್ದಲ್ಲ. ತಲತಲಾಂತರಗಳಿಂದಲೂ ಸಹ ನಮ್ಮ ದೇಶಕ್ಕೆ ಒಂದು ಆಧ್ಯಾತ್ಮಿಕ ಪರಂಪರೆ ಎನ್ನುವಂಥದ್ದು ಬಂದಿರುವಂಥದ್ದು. ಅಂತ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇವತ್ತು ಶ್ರದ್ಧಾ ಕೇಂದ್ರಗಳು ಯಾವುದು ಅಂತ ಹೇಳಿದ್ರೆ ಅದು ದೇವಾಲಯಗಳು ಎನ್ನುವಂಥದ್ದು. ಇವತ್ತು ನಮ್ಗೆ ಏನಾದ್ರೂ ಮನಸ್ಸಿಗೆ ಒಂದು ನೆಮ್ಮದಿಯನ್ನ ಕೊಡಬೇಕಾದ್ರೆ ಒಂದು ದೇವಾಲಯಗಳಿಗೆ ಹೋಗ್ಬೇಕು, ಇಂತಹ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥದ್ದು. ಬಹುಶಃ ಮಂಡೆ ಮಾಸಿದೊಡೆ ಮಜ್ಜನಗೈಯಬಹುದು, ಬಟ್ಟೆ ಮಾಸಿದೊಡೆ ಮಡಿವಾಳ ಇಕ್ಕಬಹುದು, ಮನಸ್ಸು ಮಾಸಿದೊಡೆ ಎಂತ ಎನ್ನುವಂತ ಮಾತನ್ನು ಶರಣರು ಉಲ್ಲೇಖ ಮಾಡಿದ್ರು. ಅಂದ್ರೆ ತಲೆ ಇವತ್ತೇನಾದ್ರೂ ಕೊಳೆ ಆದ್ರೆ, ಗಲೀಜಾದ್ರೆ ತಲೆ ಸ್ನಾನ ಮಾಡ್ಕೊಂಡು ಗಲೀಜನ್ನ ತೆಗೆದಾಕ್ತೀರಾ. ಇವತ್ತು ಬಟ್ಟೆ ಏನಾದ್ರೂ ಗಲೀಜಾದ್ರೆ ಬಟ್ಟೆಯನ್ನ ಒಗೆದು ಆ ಗಲೀಜನ್ನ ತೆಗೆದಾಕ್ತೀರಾ. ಇವತ್ತು ಮನಸ್ಸು ಏನಾದ್ರೂ ಮಾಸಿದ್ರೆ, ಮನಸ್ಸಿನ ಏನಾದ್ರೂ ಒಂದು ಕೆಟ್ಟ ಯೋಚನೆಗಳು ಬಂದ್ರೆ ಇಂಥ ದೇವಾಲಯಗಳಲ್ಲಿ ಮತ್ತು ಒಂದು ಸತ್ಸಂಗಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಮನಸ್ಸಿನ ಒಂದು ಕೊಳೆಯನ್ನ ಒಂದು ನಿರ್ಮೂಲನ ಮಾಡ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕಾಗಿದೆ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಬಹುಶಃ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಮತ್ತು ಜನ್ಮ ಕೊಟ್ಟಂತ ಧರ್ಮ ಸರ್ವಗಿಂತಲೂ ಶ್ರೇಷ್ಠ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ಮುಳುಬಾಗಿಲು ಅಂತ ಹೇಳಿದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಉಳ್ಳಂತ ಒಂದು ತಾಲೂಕು ಇವತ್ತು ಯಾವ್ದಾದ್ರೂ ನಮ್ಮ ಜಿಲ್ಲೆಯಲ್ಲಿ ಇದ್ರೆ ಅದು ಮುಳುಬಾಗಿಲು ತಾಲೂಕು ಎನ್ನುವಂತ ಮಾತನ್ನು ಹೇಳಿಕ್ಕೆ ನಮ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ. ಅಂತ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಪುಣ್ಯ ಶಾಲೆಗಳು ಎನ್ನುವಂಥದ್ದು. ಅಂತ ತಾಲೂಕಿನಲ್ಲಿ ಇವತ್ತಿನ ದಿನ ಮೊನ್ನೆ ಒಬ್ಬ ವಿಶ್ವ ಹಿಂದೂ ಪರಿಷತ್ ಬಂದು ನಮಗೊಂದು ಮಾತನ್ನು ಹೇಳಿದ್ರು. ಈ ಒಂದು ಭಾಗದಲ್ಲಿ ಬಹಳಷ್ಟು ಜನ ಮತಾಂತರ ಆಗ್ತಾ ಇದ್ದಾರೆ ಅಂತ ಮಾತನ್ನು ಕೇಳಿ ನಮ್ಗೆ ಬಹಳಷ್ಟು ನೋವು ಅನಿಸ್ತು ಇವತ್ತಿನ ದಿನ. ಬಹುಶಃ ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಭೂಮಿ ಎನ್ನುವಂಥದ್ದು ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಅದನ್ನು ಅನೇಕ ಆಸೆ ಆಮಿಷರಿಗೆ ಬಲಿ ಕೊಟ್ಟು ಅದನ್ನ ತೊರೆದು ಹೋಗ್ತಾರಲ್ಲ, ಅವರು ಅನೇಕ ಪಾಪಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ರೀತಿ. ಅದಕ್ಕೆ ನಮ್ಮ ಹಿಂದೂ ಧರ್ಮ ಎನ್ನುವಂಥದ್ದು ಬಹುಶಃ ನಿನ್ನೆ ಬಂದು ಇವತ್ತಿದ್ದು ನಾಳೆ ಹೋಗ್ತಕ್ಕಂಥದ್ದಲ್ಲ. ಈ ಜಗತ್ತಿನೊಳಗೆ ದೇವಾಲ ದೇವತೆಗಳು ಯಾವತ್ತು ಜನ್ಮವನ್ನು ತಾಳಿದ್ರಲ್ಲ ಅವತ್ತು ಸಹ ಈ ಹಿಂದೂ ಧರ್ಮ ಒಂದು ಪರಂಪರೆ ಉಳ್ಳುವಂಥದ್ದು. ಆ ಧರ್ಮದಲ್ಲಿ ಬಂದಿರುವಂತ ನಾವುಗಳು ಇವತ್ತಿನ ದಿನ ಆ ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಅಂತ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಮಠಗಳು, ನಮ್ಮ ಮಂದಿರಗಳನ್ನು ಉಳಿಸುವಂತ ಕೆಲಸ ನೀವೆಲ್ಲರೂ ಮಾಡಬೇಕಾಗಿದೆ. ಅಂತದನ್ನ ತೊರೆದು ಅನ್ಯ ಧರ್ಮಕ್ಕೆ ಹೋಗುವಂತ ಕೆಲಸ
ನೀವೆಲ್ಲರೂ ಸಹ ಮಾಡಬಾರದು ಎನ್ನುವಂತ ಮಾತನ್ನ ವ್ಯಕ್ತಪಡಿಸಿ ಇವತ್ತು ಈ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಳಬಾಗ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗೆ ನಮ್ಮ ವಾಸುದೇವ್ ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ಇವತ್ತು ಬರ್ತ್ಡೇ ಪಾರ್ಟಿಗಳು ಮಾಡಬೇಕಾದ್ರೆ 1-2 ಲಕ್ಷ ಖರ್ಚು ಮಾಡ್ತಾರೆ. ಕಿಟ್ಟಿ ಪಾರ್ಟಿಗಳನ್ನ ಹಲವಾರು ಎಲ್ಲರೂ ಕುಂತು ಮಾಡ್ತಾರೆ. ಆದ್ರೆ ವಿಶೇಷವಾಗಿ ನಮ್ಮ ಧಾರ್ಮಿಕ ಪರಂಪರೆಗಳನ್ನು ಬೆಳೆಸಬೇಕಾದ್ರೆ ನಮ್ಮ ಮುಳಬಾಗಿಲಲ್ಲಿ ಮೊನ್ನೆ ಒಂದು ನೀಲ್ಕಂಠವರು ಅವರ ಮನೆಯ ಒಂದು ಕಾರ್ಯಕ್ರಮ ಮಾಡಿದ್ರು. ಬಹುಶಃ ಅವರ ಮಗಳ ಒಂದು ಜನ್ಮ ದಿನೋತ್ಸವವನ್ನು ನಿಮಿತ್ತವಾಗಿ ಸರ್ವ ಧರ್ಮದ ಗುರುಗಳನ್ನ ಕರೆಸಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಒಂದು ಗುರುಗಳಿಗೆ ಪಾದ ಪೂಜೆಯನ್ನು ಮಾಡಿ ಆ ಎಲ್ಲ ಗುರುಗಳಿಂದ ಒಂದು ಆಶೀರ್ವಚನವನ್ನು ಕೇಳಿಸ್ತಕ್ಕಂಥ ವಿಶೇಷ ಕಾರ್ಯಕ್ರಮ ನಮ್ಮ ನೀಲಕಂಠ ಗೌಡ್ರವರು ಮಾಡ್ಕೊಂಡು ಬಂದ್ರು. ಬಹುಶಃ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ತಾಲೂಕಿಗೆ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಕಾರ್ಯಕ್ರಮ. ಅಂತ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಒಂದು ತಾಲೂಕಿನ ಮುಖಂಡರು ಮಾಡುವ ಮುಖಾಂತರವಾಗಿ ನಮ್ಮ ಧರ್ಮ, ನಮ್ಮ ಆಚಾರ್ಯ, ನಮ್ಮ ಪರಂಪರೆಗಳನ್ನ ಬೆಳೆಸುವಂತ ಕೆಲಸ ನೀವೆಲ್ಲರೂ ಮಾಡಬೇಕು ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಬಹಳ ವಿಶೇಷವಾಗಿ ಮುಳಬಾಗ ಮಹಾನಗರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇವತ್ತು ಸಾಮೂಹಿಕ ಚಂಡಿಕಾ ಹೋಮ ಮತ್ತು ದುರ್ಗಾ ಪೂಜೆಯನ್ನ ಮಾಡಿಸಿರುವಂತವರಾಗಿದ್ದಾರೆ. ಇವತ್ತು ಚಂಡಿಕಾ ದೇವಿ ಅಂತ ಹೇಳಿದ್ರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಚಂಡಾಮಂಡಲ ಒಂದು ರಾಕ್ಷಸರನ್ನ ಸಂಹಾರ ಮಾಡಿ ಚಂಡಿಕಾ ಎನ್ನುವಂತ ಹೆಸರನ್ನ ಇವತ್ತು ದೇವಿ ಪಡೆದಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಆ ಒಂದು ದೇವಿಯನ್ನ ಆರಾಧನೆ ಮಾಡುವ ಮುಖಾಂತರವಾಗಿ ಆ ಒಂದು ದೇವಿಗೆ ಸಂತೃಪ್ತಿಯನ್ನು ಮಾಡುವ ಮುಖಾಂತರವಾಗಿ ಇವತ್ತು ಚಂಡಿಕಾ ಹೋಮವನ್ನು ಮಾಡುವ ಮುಖಾಂತರವಾಗಿ ಈ ಒಂದು ತಾಲೂಕಿಗೆ ಒಂದು ಉತ್ತಮವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ಇವತ್ತು ಮಾಡಿರುವಂತದ್ದು ಬಹಳಷ್ಟು ಸಂತೋಷ. ಇವತ್ತು ಓಂ ಶಕ್ತಿ ದೇವಾಲಯ ಬಹಳಷ್ಟು ಇತಿಹಾಸ ಪರಂಪರೆ ಉಳ್ಳಂತದ್ದು ಅಂತೇಳಿ ಈಗಾಗಲೇ ಕೃಷ್ಣಪ್ಪನವರು ಉಲ್ಲೇಖ ಮಾಡಿದ್ದಾರೆ. ಇಂತಹ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಳನ್ನ ಎತ್ತುವಂತ ಕೆಲಸ ನೀವೆಲ್ಲರೂ ಮಾಡಬೇಕು ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಬಹುಶಃ ವೇದಿಕೆ ಮೇಲೆ ಬಹಳಷ್ಟು ಜನ ಮುಖ್ಯ ಅತಿಥಿಗಳು, ಬಹುಶಃ ಹೆಸರು ಬಹಳಷ್ಟು ಇದಾವೆ, ಸಮಯ ಬಹಳಷ್ಟು ಆಗಿದೆ, ಅವರೆಲ್ಲರೂ ಸಹ ಹಲವಾರು ಗೊತ್ತಿನಂತಹ ಮಾತುಗಳನ್ನ ಆಡಿ ಇವತ್ತು ಸಮಾಜಕ್ಕೆ ಒಂದು ಉತ್ತಮವಾಗಿರುವಂತಹ ಸಂದೇಶವನ್ನ ಕೊಟ್ಟಿರುವಂತವರಾಗಿದ್ದಾರೆ. ಆ ಎಲ್ಲ ಮುಖ್ಯ ಅತಿಥಿಗಳವರಿಗೂ ಮತ್ತು ವಿಶೇಷವಾಗಿ ಒಂದು ಮುಳಬಾಗಿಲು ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಮತ್ತು ಎಲ್ಲ ಹೋಬಳಿ ಮಟ್ಟದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಆ ಕ್ಷೇತ್ರನಾಥನಾಗಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎನ್ನುವಂತ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತುಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಮಠ, ನಾಗಲಾಪುರ, ಕೋಲಾರ ತಾಲೂಕು ಇವರುಗಳಿಗೆ ಅತ್ಯಂತ ಗೌರವಪೂರ್ವಕ ಶ್ರೀಯುತ ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಜಮನಹಳ್ಳಿ ಕೃಷ್ಣಪ್ಪ ಸರ್ ಅವರಿಗೂ ಕೂಡ ತುಂಬ ಹೃದಯ ಮಾನ್ಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಈ ಒಂದು ಬಿಡುವಿಲ್ಲದ ವೇಳೆಯಲ್ಲೂ ನಮ್ಮ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗೌರವಾರ್ಪಣೆಯನ್ನ ಸಮರ್ಪಿಸಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ.
ಹುಷಾರು ಹುಷಾರು ಮಾಡಿ. ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಇದೆ ಇದೆ ಹೇಳ್ತಾ ರಾಮಲಿಂಗಾರೆಡ್ಡಿ ಸರ್, ಕೆಪಿಸಿಸಿ ಸದಸ್ಯರು, ಬೆಂಗಳೂರು, ಇವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಸವಜ್ಞ ಸರ್ ಗೌಡ, ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಸರ್ ಅವ್ರಿಗೆ ಹೇಳಿದೆ. ಗುಜನಹಳ್ಳಿ ಮಂಜುನಾಥ್ ಸರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಕಾರ್ಗಿಲ್ ವೆಂಕಟೇಶ್ ಸರ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ರಾಜಶೇಖರ್ ಸರ್, ಮಾಜಿ ನಗರಸಭೆ ಸದಸ್ಯರು, ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ವೆಂಕಟರಮಣಪ್ಪ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಗೊಲ್ಲಳ್ಳಿ ವೆಂಕಟೇಶ್ ಸರ್, ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ನವೀನ್ ಸರ್ ಆವಣಿ, ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ವಿ ಕೆ ರಾಜು ಸರ್, ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಜಮನಹಳ್ಳಿ ಹನುಮಪ್ಪ ಸರ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತಾ, ರಾಮನಾಥ್ ದೀಕ್ಷಿತ್ ಸರ್ ಅವರು ಕೂಡ ಇವತ್ತು ನಮ್ಮ ಒಂದು ಪೂಜೆ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಯೋಜನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಾವು ಇಷ್ಟು ನೀಟಾಗಿ, ಸ್ವಚ್ಛವಾಗಿ ಹಾಗೂ ಸಮರ್ಪಕವಾಗಿ ಎಲ್ಲಾ ರೀತಿಯಲ್ಲೂ ನಾವು ಮಾಡಬೇಕು ಅಂತಂದ್ಬಿಟ್ಟು ಅನ್ಕೊಂಡಾಗ ನಮಗೆ ನಮ್ಮ ಸಮಿತಿಯ ಸದಸ್ಯರು ಅಂದ್ರೆ ಶಂಕರಣ್ಣ ಸರ್ ಇರ್ಬೋದು, ನಾಗೇಶ್ ಸರ್ ಅವರು ಇರ್ಬೋದು, ನಾಗರಾಜ್ ಸರ್ ಅವರು ಇರ್ಬೋದು, ಹಾಗೂ ಭೈರವರೆಡ್ಡಿ ಸರ್, ಮಂಜುನಾಥ್ ಅವರು, ಎಲ್ಲರೂ ಕೂಡ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಇವತ್ತು ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕರಿಸಿ ಅವರ ಸಮಯವನ್ನು ಕೂಡ ಇಲ್ಲಿ ನಮಗೆ ಮೀಸಲಿಟ್ಟು ಧರ್ಮಸ್ಥಳ ಸಂಸ್ಥೆಯ ಜೊತೆ ನಾವಿದ್ದೇವೆ, ಕಾರ್ಯಕ್ರಮಗಳ ಜೊತೆ ನಾವಿದ್ದೇವೆ ಎಂದು ಎಲ್ಲಾ ರೀತಿಯಲ್ಲೂ ನಮಗೆ ಸಹಕರಿಸಿದಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಹಾಗೂ ಎಲ್ಲಾ ಒಕ್ಕೂಟದವರಿಗೂ, ಸೇವಾ ಪ್ರತಿನಿಧಿಗಳು, ವಿಎಲ್ಇಗಳು ಹಾಗೂ ಎಲ್ಲ ನಮ್ಮ ಈ ಒಂದು ಸಂಸ್ಥೆಯ ಮುಳಬಾಗಿಲು ತಾಲೂಕಿನ ಗೌರವಾನ್ವಿತ ಹರಿಸರ್ ಹಾಗೆ ನಮ್ಮ ನಾಗೇಶ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಕೂಡ ಬಯಸುತ್ತೇನೆ.
ಈ ಒಂದು ಕಾರ್ಯಕ್ರಮವು ಇಷ್ಟೊಂದು ಯಶಸ್ವಿಯಾಗುತ್ತಿರುವಾಗ ನಾವಿದ್ದೇವೆ ನಿಮ್ಮೊಟ್ಟಿಗೆ ಎಂದು ನಮ್ಮ ಪತ್ರಕರ್ತರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ವಹಿಸುತ್ತೇನೆ. ಸ್ಥಳೀಯವಾಗಿ ಮೇಲ್ಚಾದಂತ ಆಶಾ ಅವರು ಮತ್ತೆ ಅವರ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇದು ಮಾಡಿದ್ದಾರೆ. ಅದರಿಂದ ಅವರೆಲ್ಲರ ಪರವಾಗಿ ಮೇಲ್ಚಾದಂತ ಆಶಾ ಅವರು ಮುಂದೆ ಬರಬೇಕು. ಅವರಿಗೆ ಸ್ವಾಮೀಜಿಯವರಿಂದ ಪುಷ್ಪಾರ್ಚನೆಯನ್ನು ಮಾಡಿ ಅಭಿನಂದನೆ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. जगदीश